ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಪರಿಶೀಲನೆ ಆಗ್ತಾ ಇದೆ. ಬಾಂಗ್ಲಾದಿಂದ ರೈಲು ಮೂಲಕ ಆಗಮಿಸಿದ್ರು ಕೂಲಿ ಕಾರ್ಮಿಕರು. ಹುಬ್ಬಳ್ಳಿಯಿಂದ ಬೇರೆ ಬೇರೆ ಕಡೆ ತೆರಳುತ್ತಾ ಇದ್ದಂತಹ ಕಾರ್ಮಿಕರನ್ನ ತಡೆದು ನಿಲ್ಲಿಸಲಾಗಿದೆ. ಅಕ್ರಮ ಬಾಂಗ್ಲಾ ವಲಸಿಗರ ಲಗ್ಗೆಯ ಆರೋಪ. ಈಗ ಅವರನ್ನು ತಪಾಸಣೆಗೊಳಪಡಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇವರೆಲ್ಲರೂ ಕೂಡ ಬಾಂಗ್ಲಾದಿಂದ ಟ್ರೈನ್ನಲ್ಲಿ ಬಂದಿದ್ದಾರಂತೆ. ಸಾವಿರಾರು ಜನ ಬಂದಿದ್ದಾರೆ. ಇಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ಇವರನ್ನು ಡಿಸ್ಪ್ಯಾಚ್ ಮಾಡುವಂತಹ ಕೃತ್ಯ ಆಗ್ತಾ ಇತ್ತಂತೆ. ಬಟ್ ಈಗ ಅವರು ನಿಜಕ್ಕೂ ಅಕ್ರಮ ಬಾಂಗ್ಲಾ ವಲಸಿಗರ, ಎಲ್ಲಿ ಅವರು, ಗುರುತಿನ ಚೀಟಿ ಇದೆಯಾ, ಎಲ್ಲವನ್ನು ಕೂಡ ತಪಾಸಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ನೀವು ಕೂಡ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಬ್ಬೊಬ್ಬರನ್ನು ಈಗ ತಪಾಸಣೆಗೊಳಪಡಿಸುವಂತಹ ಕೆಲಸ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಕೂಲಿ ಕಾರ್ಮಿಕರು ಅನ್ನೋದು ಗೊತ್ತಾಗ್ತಾ ಇದೆ. ಬಾಂಗ್ಲಾದಿಂದ ಹುಬ್ಬಳ್ಳಿಗೆ ಬಂದು ಬೇರೆ ಬೇರೆ ಕಡೆಗಳಲ್ಲಿ ಗುಂಪು ಗುಂಪಾಗಿ ಹೋಗ್ತಾ ಇದ್ರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ಅವರನ್ನು ತಪಾಸಣೆಗೊಳಪಡಿಸುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಸಾವಿರಾರು ಜನರನ್ನು ಈಗ ತಪಾಸಣೆಗೊಳಪಡಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಹುಬ್ಬಳ್ಳಿ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ಸಾವಿರಾರು ಜನ ಅಕ್ರಮವಾಗಿ ಬಾಂಗ್ಲಾದಿಂದ ನುಸುಳಿ ಬಂದಿದ್ದಾರೆ ಅನ್ನುವಂತಹ ಆರೋಪ ಹೇಗೆ ನಡೀತಾ ಇದೆ ಪರಿಶೀಲನೆ? ಪ್ರೇಮ್, ನಿಜಕ್ಕೂ ಕೂಡ ಯಾವಾಗ ಪಶ್ಚಿಮ ಬಂಗಾಳದಲ್ಲಿ ಒಂದು ಚುನಾವಣೆ ನಡೀತು, ಅದಾದ ಬಳಿಕ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಬಾಂಗ್ಲಾದೇಶದ ನುಸುಳುಕೋರರು ಈ ಹುಬ್ಬಳ್ಳಿಯತ್ತ ಬರ್ತಾ ಇದಾರೆ ಅಂತ ಒಂದು ಮಾಹಿತಿ ಪೊಲೀಸರಿಗೆ ಮತ್ತು ಒಂದು ಶ್ರೀರಾಮ್ ಸೇನೆಗೆ ಲಭ್ಯವಾದ ಹಿನ್ನೆಲೆಯಲ್ಲಿ ಅವತ್ತಿನಿಂದಲೂ ಕೂಡ ಶ್ರೀರಾಮ್ ಸೇನೆ ಹಲವಾರು ರೀತಿಯ ದಾಳಿ ಮಾಡಿ ಈ ರೀತಿಯಾಗಿ ಒಂದು ಬಾಂಗ್ಲಾದೇಶಿಗರನ್ನು ನೀಡುವಂತ ಪ್ರಯತ್ನ ಮಾಡ್ತಾ ಇದೆ. ಇವತ್ತು ಸಹ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಬಾಂಗ್ಲಾದೇಶದಿಂದ ಮತ್ತು ಬಾಂಗ್ಲಾದೇಶ ಅದರ ಜೊತೆಗೆ ಪಶ್ಚಿಮ ಬಂಗಾಳದಿಂದ ಹಲವಾರು ಜನ ಬಂದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಚೆಕಪ್ ಅನ್ನು ನಡೆಸಲಾಯಿತು. ಅಲ್ಲಿ ಒಂದಿಷ್ಟು ಜನ ದಾಖಲೆ ಇಲ್ಲದೆ ಒಂದಿಷ್ಟು ಜನ ಸಿಗಬಿದ್ದಿರುವಂತದ್ದು. ಸೊ ಹೀಗಾಗಿ ಅವರ ತಪಾಸಣೆ ನಡೆಸ್ತಾ ಇದೆ ಮತ್ತು ಈ ವಿಷಯವನ್ನ ಸ್ವತಃ ಪೊಲೀಸ್ ಇಲಾಖೆ ಮತ್ತು RPF ಇಬ್ಬರು ಸಂಯೋಗದಲ್ಲಿ ನಡೆಸ್ತಾ ಇದೆ. ಒಂದ್ ಕಡೆ ರೈಲ್ವೆಯಿಂದ ಬರುವಂತಹ ಒಂದು ಜನರನ್ನ ಮತ್ತು ಇಲ್ಲಿ ಅಲ್ಲಿಂದ ಬಂದು ಮತ್ತು ಬಸ್ ಸ್ಟ್ಯಾಂಡ್ ಮೂಲಕ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳುವಂತಹ ಒಂದು ಪ್ರಯಾಣಿಕರನ್ನು ಕೂಡ ತಪಾಸಣೆ ನಡೆಸಿ ದಾಖಲೆಯನ್ನ ಒಂದು ಚೆಕ್ ಮಾಡಲಾಗ್ತದೆ. ಯಾರು ದಾಖಲೆ ಇಲ್ಲದೆ ಮತ್ತು ಯಾರು ಬಂಗಾಳದಲ್ಲಿ ಮಾತಾಡ್ತಾರೋ ಅವರನ್ನ ಒಂದು ಬಂಧಿಸುವಂತ ಪ್ರಯತ್ನ ಕೂಡ ಆಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ನೂತನ CM ಆಗಿದ್ದಾರೆ. ಬಾಂಗ್ಲಾ ಗಡಿಗೆ ಬೇಲಿ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಕ್ರಮ ವಲಸಿಗರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲ ಈ ಕಡೆ ಡೈವರ್ಟ್ ಆಗಿದ್ದಾರೆ ಅನ್ನುವಂಥ ಆರೋಪ.